ಬುಧವಾರ ಡಿಕೆ ಶಿವಕುಮಾರ್ ಅವರ ಪ್ರಮಾಣ ವಚನಕ್ಕೆ ವೇದಿಕೆ ಸಿದ್ಧವಾಗ್ತಾ ಇದೆ. ಈ ನಡುವೆ ನಾಳೆ ದೆಹಲಿಗೆ ನಿಯೋಜಿತ ಸಿಎಂ ಡಿಕೆ ಶಿವಕುಮಾರ್ ಅವರು ಭೇಟಿಯನ್ನ ಕೊಡಲಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿಗೋಸ್ಕರ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. ಪ್ರಮಾಣ ವಚನ ಸ್ವೀಕಾರ, ಸಚಿವ ಸಂಪುಟ ಕುರಿತು ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದ ನಾಯಕರ ಜೊತೆಗೆ ಚರ್ಚೆಯನ್ನು ಮಾಡಲಿದ್ದಾರೆ. ತಮ್ಮ ಜೊತೆಗೆ ಎಷ್ಟು ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅನ್ನೋದರ ಕುರಿತು ಚರ್ಚಿಸಲಿದ್ದಾರೆ. ಮುಂದಿನ ಪ್ರಕ್ರಿಯೆ ಸೇರಿದಂತೆ 10 ಹಲವು ವಿಚಾರಗಳ ಕುರಿತು ಹೈಕಮಾಂಡ್ ಮಟ್ಟದ ನಾಯಕರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಷ್ಟು ದಿನಗಳ ಕಾಲ ಒಂದು ಲೆಕ್ಕ, ನಾಳೆಯಿಂದ ಮತ್ತೊಂದು ಲೆಕ್ಕ. ಯಾಕಂದರೆ ಸಿಎಂ ಪಟ್ಟಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಕಸರತ್ತುಗಳಾಯಿತು ಅಥವಾ ಮಾತುಕತೆಗಳು, ಭಿನ್ನಾಭಿಪ್ರಾಯಗಳು ವ್ಯಕ್ತವಾಗಿದ್ವು ಅನ್ನೋದನ್ನು ಗಮನಿಸಿದ್ವಿ. ಆದರೆ ಅದೆಲ್ಲವನ್ನ ದಾಟಿ ಈ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷ ನಿರಾತಂಕವಾಗಿ ಯಾವುದೇ ಅಡೆತಡೆಗಳಿಲ್ಲದೆ, ಭಿನ್ನಾಭಿಪ್ರಾಯಗಳಿಲ್ಲದೆ ಸಾಂಗವಾಗಿ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯನ್ನು ಮುಗಿಸಿದೆ. ನೆಕ್ಸ್ಟ್ ಏನಿದ್ರು ಸಚಿವ ಸಂಪುಟ ರಚನೆಯಾಗುವುದು, ಸಂಪುಟದಲ್ಲಿ ಯಾರಿಗೆ ಸ್ಥಾನಮಾನವನ್ನ ಕೊಡುವುದು, ಯಾರಿಗೆ ಯಾವ ಖಾತೆಯನ್ನ ಕೊಡುವುದು, ಕೆಪಿಸಿಸಿ ಅಧ್ಯಕ್ಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರನ್ನ ಆಯ್ಕೆ ಮಾಡುವುದು, ಇಂತಹ ಒಂದಷ್ಟು ಗಂಭೀರ ವಿಚಾರಗಳ ಬಗ್ಗೆ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಿದೆ. ಅದೆಲ್ಲದರ ಬಗ್ಗೆಯೂ ಕೂಡ ಡಿಕೆ ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಭೇಟಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರ ಜೊತೆಗೆ ಚರ್ಚಿಸಲಿದ್ದಾರೆ. ನೂತನ ಸಚಿವ ಸಂಪುಟ ರಚನೆಗೆ ಕಾಂಗ್ರೆಸ್ನಲ್ಲಿ ಕಸರತ್ತು ಜೋರಾಗಿ ನಡೀತಾ ಇದೆ. ಸಚಿವ ಸ್ಥಾನಕ್ಕೆ ಪರಿಗಣಿಸಲು ಕೆಲವರ ಹೆಸರು ಶಿಫಾರಸ್ಸಾಗಿದೆ. ಹೈಕಮಾಂಡ್ಗೆ ತಮ್ಮ ಪಟ್ಟಿಯನ್ನ ಶಿಫಾರಸು ಮಾಡಿರುವ ಸಿದ್ದರಾಮಯ್ಯನವರು, ಕೆಲವರ ಹೆಸರು ಸಿದ್ದರಾಮಯ್ಯನವರ ಕಡೆಯಿಂದಲೂ ಕೂಡ ಹೋಗಿದೆ. ಮಾಜಿ ಸಿಎಂ ಸಿದ್ದರಾಮಯ್ಯನವರು ಶಿಫಾರಸು ಮಾಡಿರುವವರ ಹೆಸರು ಇದೆಯಲ್ಲ, ಆ ಪಟ್ಟಿ ಇದೆಯಲ್ಲ, TV9ಗೆ ಲಭ್ಯವಾಗಿದೆ. ಜಾತಿವಾರು ಸಮೀಕರಣದ ಪಟ್ಟಿಯನ್ನ ಹೈಕಮಾಂಡ್ಗೆ ಹಸ್ತಾಂತರ ಮಾಡಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು. ಹಾಗಿದ್ರೆ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ರೆಕಮೆಂಡ್ ಮಾಡಿರುವ ಆ ಲಿಸ್ಟ್ ನಲ್ಲಿ ಯಾವ್ಯಾವ ಶಾಸಕರಿದ್ದಾರೆ? ಎಸ್ ಪೊನ್ನಣ್ಣ, ಶಿವರಾಜ್ ತಂಗಡಗಿ, ಪುಟ್ಟರಂಗ ಶೆಟ್ಟಿ, ಕೆ ವೆಂಕಟೇಶ್, ಬಸವರಾಜ ರಾಯರೆಡ್ಡಿ, ಬಿಕೆ ಹರಿಪ್ರಸಾದ್, ಸಂತೋಷ್ ಲಾಡ್, HC ಮಹದೇವಪ್ಪ ಮತ್ತು ಜಮೀರ್ ಅಹಮದ್ ಖಾನ್ ರವರ ಹೆಸರನ್ನ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಹಸ್ತಾಂತರ ಮಾಡಿದ್ದಾರೆ. ಅಂದ್ರೆ ಅವರ ಹೆಸರುಗಳನ್ನ ಹೇಳಿದ್ದಾರೆ. ಸಂಪುಟದಲ್ಲಿ ಇವರಿಗೆ ಸ್ಥಾನ ಸಿಗಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಮೂಲಕ ಸಿದ್ದರಾಮಯ್ಯನವರು ಈ ಹಿಂದೆ ತಮ್ಮ ಸಂಪುಟದಲ್ಲಿ ಯಾರಿದ್ರೋ ಅವರ ಜೊತೆಗೆ ಒಂದಷ್ಟು ಹೊಸ ಮುಖಗಳಿಗೂ ಕೂಡ ಈಗಿನ ಹೊಸ ಸಚಿವ ಸಂಪುಟದಲ್ಲಿ ಅವಕಾಶವನ್ನ ಮಾಡಿಕೊಡಬೇಕು ಅಂತ ಕೇಳ್ಕೊಂಡಿದ್ದಾರೆ. ಇನ್ನು ಬುಧವಾರ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. DCM ಹುದ್ದೆಗಳು ಸೃಷ್ಟಿಯಾಗುತ್ತೋ ಇಲ್ವೋ ಅದ್ರ ಬಗ್ಗೆ ಪ್ರಶ್ನೆಗಳಿದೆ, ಗೊಂದಲ ಇದೆ. ಈ ಕುರಿತು AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ. DCM ಸ್ಥಾನಕ್ಕೆ ಇನ್ನೂ ಪ್ರಪೋಸಲ್ ಬಂದಿಲ್ಲ ಎಂದಿದ್ದಾರೆ ಖರ್ಗೆ ಅವರು. ಜೂನ್ 3ನೇ ತಾರೀಖಿನ ನಂತರ ನಿರ್ಧಾರವನ್ನ ತಗೊಳ್ತೀವಿ. ಇದು DCM ಹುದ್ದೆಯ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರಿಂದ ಸಿಕ್ಕಿರುವಂತಹ ಸ್ಪಷ್ಟನೆ. 4 DCM ಹುದ್ದೆಗಳನ್ನ ಸೃಷ್ಟಿ ಮಾಡಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಸದ್ಯಕ್ಕೆ ಅದನ್ನ ಅಲ್ಲಗಳೆದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಇನ್ನೂ ಪ್ರಪೋಸಲ್ ಯಾವುದೂ ಬಂದಿಲ್ಲ. ಪ್ರಪೋಸಲ್ ಬಂದ ಮೇಲೆ ಎಷ್ಟು ಮಿನಿಸ್ಟರ್ ಮಾಡಬೇಕು, ಎಷ್ಟು DCM ಮಾಡಬೇಕು, ಅಥವಾ ಇಂಪಾರ್ಟೆಂಟ್ ಚೇರ್ಮನ್ಗಳನ್ನು ಇದ್ರ ಜೊತೆಯಲ್ಲೇ ಮಾಡಬೇಕು, ಇವೆಲ್ಲ ಚರ್ಚೆ ನಡೆದಿದೆ. ಅದು 3ನೇ ತಾರೀಕು ಆದಮೇಲೆ ಗೊತ್ತಾಗ್ತದೆ. ಇನ್ನು ಬಂದಿಲ್ಲ ಪ್ರಪೋಸಲ್. ಅಂದರೆ 8 ಮಾಡ್ತಾರೋ 10 ಮಾಡ್ತಾರೋ, ಅವರು ಪ್ರಪೋಸಲ್ ಬಂದಿಲ್ಲ. ಬಂದ ಮೇಲೆ ಅದ್ರ ಪ್ರಕಾರ ಸದ್ಯಕ್ಕೆ ಒಂದು ಹಂತದಲ್ಲಿ ಮಾಡಿ, ಅದು ಆದಮೇಲೆ ಮತ್ತೊಂದು 15 ದಿವಸ, 1 ತಿಂಗಳು ಬಿಟ್ಟು ಮತ್ತೊಂದು ಹಂತದಲ್ಲಿ ಉಳಿದಂಥ ಇದು ಸದಸ್ಯರೇನು ತಗೊಳ್ಬೇಕು ಅಂತ ಒಂದು ವಿಚಾರ ಇದೆ. ಆದರೆ ಮುಖ್ಯಮಂತ್ರಿಗಳು ಏನು ವಿಚಾರ ಮಾಡ್ತಾರೋ ನಮಗೆ ಗೊತ್ತಾಗಿದೆ. ಆಗ್ತಾರೆ ನ್ಯಾಚುರಲಿ. ಇವ್ರು ಬಿಟ್ಟ ಮೇಲೆ ಇನ್ನೊಬ್ಬರು ಬರಲೇಬೇಕು. ನಾವೆಲ್ಲ ಸರ್ಚ್ ಮಾಡ್ತಾಯಿದ್ದೇವೆ. ಒಳ್ಳೆಯವ್ರನ್ನ ನೋಡಿ ಮತ್ತು ಕಾಂಬಿನೇಷನ್ ನೋಡಿ ಮಾಡಬೇಕಾಗ್ತದೆ. ಪಾರ್ಟಿ ದೃಷ್ಟಿಯಿಂದ, ಮುಂದೆ ಪಾರ್ಟಿ ಕಟ್ಟೋ ದೃಷ್ಟಿಯಿಂದ, ಮತ್ತು ವಿಶೇಷವಾಗಿ ಈ ಒಂದು ನಮಗೆ ಕೇವಲ ಈಗ 24 ತಿಂಗಳಿರೋದ್ರಿಂದ ಭಾಳ ಸ್ಪೀಡ್ವಾಗಿ ಕೆಲಸ ಮಾಡ್ತಕ್ಕಂಥ ಮತ್ತು ಕಲೆಕ್ಟಿವ್ ಆಗಿ ಇದ್ದು ಎಲ್ಲರೂ ಕೂಡಿ ಹೋಗ್ತಕ್ಕಂಥ ಒಬ್ಬ ನಾಯಕನನ್ನು ನಾವು ಹುಡುಕಬೇಕು. ಅವ್ರ ಜೊತೆಯಲ್ಲಿ ಕೋಆಪರೇಟ್ ಮಾಡ್ತಕ್ಕಂಥ
ಜನನೂ ಕೂಡ ಇರಬೇಕಾಗ್ತದೆ. ಇದ್ರದ್ದೆಲ್ಲ ವಿಚಾರ ಮಾಡಿ ನಾವು ಮಾಡ್ತಾ ಇದ್ದೀವಿ. ಆಗ್ತಾರೆ ನ್ಯಾಚುರಲ್. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಜೋರಾಗಿ ಮಳೆ ಬಂದು ನಿಂತಹ ಪರಿಸ್ಥಿತಿ ಇದೆ. ಅಂದ್ರೆ ಅಧಿಕಾರ ಹಸ್ತಾಂತರ ವಿಚಾರವಾಗಿ ಏನೆಲ್ಲ ಆಯಿತು ಕಳೆದ 6 ತಿಂಗಳಿಂದ ಅನ್ನೋದನ್ನ ಗಮನಿಸಿದ್ವಿ. ಅದೆಲ್ಲವೂ ಕೂಡ ತಣ್ಣಗಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಕ್ರಿಯೆಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಹೇಗೆ ನಡೆಯುತ್ತೆ ಅದೆಲ್ಲವನ್ನ ಕೂಡ ನಿಯೋಜಿತ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೇಗೆ ನಿಭಾಯಿಸ್ತಾರೆ, ವಿಶ್ವಾಸಕ್ಕೆ ತೆಗೆದುಕೊಳ್ತಾರೆ ಅನ್ನೋ ಕುತೂಹಲ ಇದೆ. ಆ ನಿಟ್ಟಿನಲ್ಲೇ ನಾಳೆಯ ದೆಹಲಿ ಭೇಟಿಯೂ ಕೂಡ ತೀವ್ರ ಕುತೂಹಲವನ್ನ ಕೆರಳಿಸಿದೆ. ಪ್ರಸನ್ನ, ಹೌದು ಮಧುಶ್ರೀ, ಇದೀಗ ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ನ ನಾಯಕರನ್ನ ಭೇಟಿಯಾಗಿ ಪ್ರಮುಖವಾಗಿ ಕೆ.ಸಿ. ವೇಣುಗೋಪಾಲ್ ಹಾಗೂ ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಅಕಸ್ಮಾತ್ ದೆಹಲಿಯಲ್ಲಿ ಲಭ್ಯರಿದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ಮುಂದಿನ ಸಚಿವ ಸಂಪುಟ ಸಿದ್ಧತೆಗಳ ಬಗ್ಗೆ ಒಂದು ಕೂಲಂಕುಷವಾದಂತ ಚರ್ಚೆಯನ್ನ ಡಿ.ಕೆ. ಶಿವಕುಮಾರ್ ಅವರು ನಡೆಸ್ತಾರೆ. ಹೊಸ ಸಂಪುಟ ರಚನೆ ಅನ್ನುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಈಗ ಇರುವಂತಹ ಹಳಬರನ್ನ ಒಂದಷ್ಟು ಮಂದಿಯನ್ನ ಮುಂದುವರಿಸಬೇಕು ಅನ್ನುವಂಥದ್ದು ಒತ್ತಡ. 29 ಮಂದಿಯ ಪೈಕಿ ಸುಮಾರು 14ರಿಂದ 15 ಮಂದಿ ಮತ್ತೆ ರಿಪೀಟ್ ಆಗುವಂತ ಸಾಧ್ಯತೆಗಳಿದಾವೆ. ಅದರ ಬಗ್ಗೆಯೂ ಕೂಡ ಒಂದು ಅಂತಿಮ ತೀರ್ಮಾನ ಇದುವರೆಗೆ ಆಗಿಲ್ಲ. ಈಗಾಗಲೇ ಒಂದು ಸಿದ್ದರಾಮಯ್ಯನವರು ಶಿಫಾರಸನ್ನ ಮಾಡಿರೋ ಪ್ರಕಾರ ಅದರಲ್ಲಿ ಹೊಸಬರು ಇದ್ದಾರೆ, ಹಳಬರು ಇದ್ದಾರೆ. ಹಳಬರನ್ನ ಮುಂದುವರಿಸೋದಾದ್ರೆ ಎಷ್ಟು ಮಂದಿಯನ್ನ ಮುಂದುವರಿಸಬೇಕು ಅನ್ನೋ ಬಗ್ಗೆ ಒಂದು ಅಂತಿಮವಾದಂತ ತೀರ್ಮಾನ ಆಗಬೇಕಾಗಿದೆ. ಹೊಸಬರಿಗೆ ಅವಕಾಶ ಕೊಡೋದಾದ್ರೆ ಯಾವ ಯಾವ ಸಮುದಾಯ, ಯಾವ ಯಾವ ಕ್ಷೇತ್ರ ಮತ್ತು ಯಾವ ಪ್ರಾದೇಶಿಕವಾರು ತಾರತಮ್ಯವನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಅವಕಾಶಗಳನ್ನ ಕೊಡಬೇಕಾಗುತ್ತೆ. ಈಗ ಇರುವಂತಹ ಪ್ರಕಾರ 15ರಿಂದ 20 ಜನರನ್ನ ಹೊಸದಾಗಿ ಆಯ್ಕೆ ಮಾಡಿಕೊಂಡಿದ್ದೆ. ಆದ್ರೆ ಒಂದೊಂದು ಸಚಿವ ಸ್ಥಾನಕ್ಕೆ ಕನಿಷ್ಠ 3ರಿಂದ 4 ಮಂದಿ ಆಕಾಂಕ್ಷಿಗಳಿದ್ದಾರೆ. ಈ ಎಲ್ಲದನ್ನು ಕೂಡ ಒತ್ತಡವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಎದುರಿಸಬೇಕಾಗಿದೆ. ಜೊತೆಗೆ ಸ್ಪೀಕರ್ ಆಯ್ಕೆ ಆಗಬೇಕಾಗಿದೆ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಹಂಚಿಕೆ ಆಗಬೇಕಾಗಿದೆ. ಡಿಸಿಎಂ ಆಯ್ಕೆ ವಿಚಾರದಲ್ಲೂ ಕೂಡ ಒಂದು ಅಂತಿಮ ತೀರ್ಮಾನಕ್ಕೆ ಬರೋದಕ್ಕೆ ಇದುವರೆಗೆ ಸಾಧ್ಯವಾಗಿಲ್ಲ. ಹೆಚ್ಚುವರಿ ಡಿಸಿಎಂಗಳ ಸೃಷ್ಟಿ ಮಾಡದೇ ಆದ್ರೆ ಅದು ಕೇವಲ 1 ಅಥವಾ 2 ಸ್ಥಾನಗಳಾಗಿರ್ಬೇಕು ಅನ್ನುವಂತ ಒತ್ತಡವೂ ಕೂಡ ಪಕ್ಷದ ವಲಯದಲ್ಲಿದೆ. ಈಗ 3ರಿಂದ 4 ಡಿಸಿಎಂಗಳನ್ನ ಕ್ರಿಯೇಟ್ ಮಾಡಿದ್ದೆ ಆದ್ರೆ ಅದು ಮತ್ತೊಂದು ಗೊಂದಲಕ್ಕೆ ಅವಕಾಶ ಮಾಡುತ್ತೆ ಹೊರತು ಅದರಿಂದ ಪಕ್ಷಕ್ಕೆ, ಸರ್ಕಾರಕ್ಕಾಗ್ಲಿ ಏನು ಉಪಯೋಗ ಇಲ್ಲ ಅನ್ನುವಂತ ಅಭಿಪ್ರಾಯವನ್ನ ಕೆಲವೊಂದಿಷ್ಟು ಮಂದಿ ಹಿರಿಯ ನಾಯಕರು ವ್ಯಕ್ತಪಡಿಸಿದ್ದಾರೆ. ಈ ಕಾರಣದಿಂದಾಗಿ ಡಿಸಿಎಂ ಆಯ್ಕೆಯ ಬಗ್ಗೆಯೂ ಕೂಡ ಒಂದು ಅಂತಿಮ ತೀರ್ಮಾನಕ್ಕೆ ಬರೋದಕ್ಕೆ ಸಾಧ್ಯವಾಗಿಲ್ಲ. ಸಚಿವ ಸಂಪುಟದಲ್ಲಿ ಯಾರು ಇರಬೇಕು ಅನ್ನೋ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರ ಶಿಫಾರಸು, ಡಿ.ಕೆ. ಶಿವಕುಮಾರ್ ಅವರ ಶಿಫಾರಸು ಎರಡೂ ಕೂಡ ಅಷ್ಟೇ ಮುಖ್ಯ. ಈಗ ಹಾಲಿ ಸಂಪುಟದಲ್ಲಿ ಇದ್ದಂತಹ ಸಚಿವರನ್ನ ಒಂದಷ್ಟು ಮಂದಿ ಡಿ.ಕೆ. ಶಿವಕುಮಾರ್ ಅವರ ಬೆಂಬಲಿಗರಿದ್ದಾರೆ, ಅವ್ರನ್ನ ಸಹಜವಾಗಿ ಡಿ.ಕೆ. ಶಿವಕುಮಾರ್ ಮುಂದುವರಿಸ್ತಾರೆ. ಇನ್ನುಳಿದಂತೆ ಸಿದ್ದರಾಮಯ್ಯನವರನ್ನ ಕಡೆಗಣಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಸಿದ್ದರಾಮಯ್ಯ ಕೊಟ್ಟಿರುವಂತಹ ಶಿಫಾರಸು ಪಟ್ಟಿಯನ್ನ ಹೈಕಮಾಂಡ್ ಅದನ್ನ ಕಸದ ಬುಟ್ಟಿಗೆ ಹಾಕೋದಕ್ಕೆ ಸಾಧ್ಯವೇ ಇಲ್ಲ. ಅವರಲ್ಲಿ ಒಂದಷ್ಟು ಜನ ಸಿದ್ದರಾಮಯ್ಯನವರ ಬೆಂಬಲಿಗರು ಇರುವಂತಹ ಕಾರಣಕ್ಕೋಸ್ಕರ ಖಂಡಿತವಾಗಿಯೂ ಕೂಡ ಅವ್ರನ್ನ ಅಕಾಮಡೇಟ್ ಮಾಡಬೇಕಾಗುತ್ತೆ. ಈ ಎಲ್ಲ ಒಂದು ಕಸರತ್ತುಗಳು ಅಥವಾ ಈ ರೀತಿಯ ಕ್ಯಾಲ್ಕುಲೇಷನ್ಗಳು, ಪರ್ಮುಟೇಷನ್, ಕಾಂಬಿನೇಷನ್ ಇದೆಲ್ಲವನ್ನ ಗಮನ ಹರಿಸಿ ಕಾಂಗ್ರೆಸ್ ಒಂದು ತೀರ್ಮಾನವನ್ನ ತೆಗೆದುಕೊಳ್ಳುವಂಥದ್ದು ಬಹಳ ಕಷ್ಟ ಸಾಧ್ಯ. ಇದೇ ಕಾರಣಕ್ಕೋಸ್ಕರ ಒಂದೇ ಹಂತದಲ್ಲಿ ಅಲ್ಲ, 2 ಹಂತಗಳಲ್ಲಿ ಸಚಿವ ಸಂಪುಟ ರಚನೆಯನ್ನ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಹೈಕಮಾಂಡ್ ಯೋಚನೆಯನ್ನ ಮಾಡ್ತಾ ಇದೆ. ನಾಳೆ ಡಿ.ಕೆ. ಶಿವಕುಮಾರ್ ದೆಹಲಿಗೆ ತೆರಳಿದ್ರೆ ಕೆ.ಸಿ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಅವರ ಜೊತೆಗೆ ಹೈಕಮಾಂಡ್ನ ಪಟ್ಟಿ, ತಮ್ಮ ಪಟ್ಟಿ ಮತ್ತು ಸಿದ್ದರಾಮಯ್ಯನವರ ಪಟ್ಟಿ ಈ ಮೂರನ್ನು ಕೂಡ ಕೂಡಿಸಿ ಅಂತಿಮವಾದಂತ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು. 3ನೇ ತಾರೀಕು ಡಿ.ಕೆ. ಶಿವಕುಮಾರ್ ಪ್ರಮಾಣ ವಚನ ಸ್ವೀಕರಿಸುವುದು ನಿಶ್ಚಿತ ಆದ್ರೂ ಕೂಡ ಅವರ ಜೊತೆಗೆ ಯಾರ್ಯಾರು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅನ್ನುವಂಥದ್ದು ಕೊನೆಯ ಕ್ಷಣದ ತನಕವೂ ಕೂಡ ನಿರ್ಧಾರ ಆಗಬಹುದು. ಯಾಕೆಂದ್ರೆ ಈ ಕಸರತ್ತುಗಳನ್ನ ಗಮನಿಸಿದ್ರೆ, ಒತ್ತಡಗಳನ್ನ ಗಮನಿಸಿದ್ರೆ, ದೆಹಲಿ ಮಟ್ಟದಲ್ಲಿ ನಡೀತಾ ಇರುವಂತಹ ಲಾಬಿಗಳನ್ನ ಗಮನಿಸಿದ್ರೆ ಎಷ್ಟು ಸುಲಭವಾಗಿ ನಾಯಕತ್ವ ಬದಲಾವಣೆ ವಿಷಯ ಬಗೆಹರಿತೋ ಅಷ್ಟು ಸುಲಭವಾಗಿ ಸಂಪುಟ ಪುನರ್ರಚನೆ ಬಗೆಹರುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಈ ಕಾರಣಕ್ಕೋಸ್ಕರ ಕಾಂಗ್ರೆಸ್ನ ಮುಂದಿನ ಬೆಳವಣಿಗೆಗಳು ಇವತ್ತಿನಿಂದ ಬಹಳಷ್ಟು ಗರಿಗೆದರ್ತಾ ಇದೆ. ಮಧುಶ್ರೀ, ಧನ್ಯವಾದ ಪ್ರಸನ್ನ ತಮ್ಮೆಲ್ಲ ಮಾಹಿತಿಗಾಗಿ. ಡಿ.ಕೆ. ಶಿವಕುಮಾರ್ ಅವರು ನಾಳೆ ದೆಹಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಡಿಸಿಎಂ ಹುದ್ದೆಯ ಸೃಷ್ಟಿಯ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಡಿಸಿಎಂ ಸ್ಥಾನದ ಮೇಲೆ ಯಾರು ಕಣ್ಣಿಟ್ಟಿದ್ರೋ ಅವರಿಗೆ ಕೊಂಚ ಮಟ್ಟಿಗೆ ತಾತ್ಕಾಲಿಕವಾಗಿ ನಿರಾಸೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ.